ಈಗ ಆಕ್ಚುಲಿ ಖಜಾನೆ ಹುಡ್ಕೊಂಡ್ ಬಂದೆ ಮುತ್ ಸಿಕ್ತು ಅಂತ ಒಂದ್ ಹೇಳಿದ್ರಿ, ಮತ್ತೆ ನೀವೇ ಇನ್ನೊಂದ್ ಹೇಳಿದ್ರಿ ಆಕ್ಚುಲಿ ಅಲ್ಲ ನಡೀತಿರೋದೇ ಬೇರೆ, ಬಟ್ ನಿಮಗೆ ಏನ್ ತೋರಿಸಿರ್ತಾರೋ ಗೊತ್ತಿಲ್ಲ, ಅದ್ರ ಮೇಲೆ ನೀವು ಒಪಿನಿಯನ್ಸ್ ಫ್ರೇಮ್ ಮಾಡ್ಕೋತೀರಾ ಅಂತ ಹೇಳಿದ್ರಿ ಆಕ್ಚುಲಿ. ಹಾಗಾದ್ರೆ ಬಿಗ್ ಬಾಸ್ ಶೋ ಸ್ಕ್ರಿಪ್ಟೆಡ್ ಅಲ್ಲ, ಬಟ್ ಏನ್ ತೋರಿಸ್ಬೇಕು, ಯಾವ ರೀತಿ ಪೋರ್ಟ್ರೇ ಮಾಡ್ಬೇಕು ಅಂತ ಅನ್ಕೊಳ್ಳೋದು ಸ್ಕ್ರಿಪ್ಟೆಡ್. ಹಾಗಾದ್ರೆ ಈಗ ಬಿಗ್ ಬಾಸ್ ಸ್ಕ್ರಿಪ್ಟೆಡ್ ಅಲ್ಲ, ಅವ್ರು ಏನ್ ತೋರಿಸ್ಬೇಕು ಅನ್ನೋದು ಸ್ಕ್ರಿಪ್ಟೆಡ್ ಅಲ್ಲ. ನಮಗೆ ಮಾತಾಡ್ಬೇಕಾದ್ರೆ ಯಾವ ವಿಷಯ, ಈಗ ನಾವ್ ಇಷ್ಟು ಮಾತಾಡಿರ್ತೀವಿ, ನಿಮಗೆ ಯಾವ ವಿಷಯ ಟಾಂಟ್ ಆಗುತ್ತೆ, ಯಾವ ವಿಷಯ ಹೈಲೈಟ್ ಆಗುತ್ತೆ ಅಂತ ನಿಮಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಆ ವಿಷಯ ಹೆಂಗ್ ಹೈಲೈಟ್ ಮಾಡ್ತೀರೋ, ಸೊ ಆ ತರ ವಿಷಯಗಳು ಅಷ್ಟೇನೆ. ನಾನಲ್ಲಿ ಮುತ್ತು ಏನೋ ಖಜಾನೆ ಹುಡ್ಕೊಂಡ್ ಬಂದೆ ಮುತ್ತು ಸಿಕ್ತು ಅಂತ ಹೇಳಿದ್ದು ಏನಕ್ಕೆ ಅಂತಂದ್ರೆ, ನಾ ಅದ್ರ ಹಿಂದಿನ ಇದ್ರಲ್ಲಿ ಡಿಸ್ಕಸ್ ಮಾಡ್ತಾ ಇರ್ತೀನಿ. ನಾನೇನು ಕಂಟೆಂಡರ್ಶಿಪ್ ಗೆ ನಾನು ಹೋಗ್ಬೇಕಾಗಿರುತ್ತೆ. ಸೊ ಇದು ಸಿಗ್ಬೇಕಾಗಿರುತ್ತಲ್ಲ, ನಮ್ಗೊಂದ್ ಬ್ಯಾಂಡ್ ಸಿಕ್ಕಿದೆ ಗೊತ್ತಾ, ನನಗೆ ಅದ್ ಸಿಕ್ತು ಅಂತ ಮುತ್ತು ಅನ್ನೋದ್ರಲ್ಲಿ ಭವ್ಯಂಗ್ ಮುತ್ತು ಅನ್ನೋದಾಗಿ ನಾನು 4 ಜನದ ಮಧ್ಯಾಹ್ನ ಕೂರ್ಸ್ಕೊಂಡು ಹೇಳ್ತಾ ಇದ್ವಿ, ಇವಳು ನಾನು ಇಷ್ಟಪಡ್ತಾ ಇದ್ದೀನಿ ಹಿಂಗೆ ಅಂತ. ನಾನು ಹಂಗೆ ಯಾಕೆ ಸೈಡಿಗೆ ಕರ್ಕೊಂಡು ಹೋಗಿ ಹೇಳ್ಬೇಕಾಗಿತ್ತು, ಅದು ನೈಟಲ್ಲಿ. ಅವ್ರು ಹೇಳಿದ್ದು ನಾನು ಯಾವಾಗ್ಲೂ ತೋರಿಸ್ಬಿಟ್ಟು ಹೇಳ್ತಾ ಇದ್ದೆ, ಅಲ್ಲೊಂದು ಲಾಕ್ ಕೀ ಇತ್ತು, ನೀವು ನೋಡಿದ್ರೆ ಗೊತ್ತಾಗುತ್ತೆ, ತುಂಬಾ ಲಾಕ್ಗಳ ಮಧ್ಯೆ ಒಂದು ಕೀ ಇತ್ತು. ನಂಗೆ ಆ ಕೀ ಸಿಕ್ಕಿದ್ರೆ ಖಜಾನೆ ಓಪನ್ ಆಗುತ್ತೆ. ನನ್ಗೆ ಇದು ಖಜಾನೆನ ಒಡೆ ಯಾವಾಗಿಂದ ಬಂತು ಅಂತಂದ್ರೆ, ರಾಜಿ ಇದ್ರಲ್ಲಿ ಒಂದು ಏನಪ್ಪಾ ಅದು ದುಡ್ಡಿನ ಟಾಸ್ಕ್ ಒಂದ್ ಬರುತ್ತೆ, ದುಡ್ಡುಗಳನ್ನ ಸೇವ್ ಮಾಡ್ಕೋಬೇಕು, ಜಾಸ್ತಿ ದುಡ್ಡಿದ್ದವರು ಕ್ಯಾಪ್ಟನ್ಸಿ ಓಟಕ್ಕೆ ಬಿಬಿ ಪಾಯಿಂಟ್ಸ್ ಅಂತ ಒಂದು ಆಟ ಬರುತ್ತೆ. ಆ ಪಾಯಿಂಟ್ಸ್ ಅಲ್ಲಿ ಖಜಾನೆಲಿ ಇಡ್ಬೇಕು ಇದನ್ನ ದುಡ್ಡ ಅಂತ. ಯಾಕಂದ್ರೆ ಆ ವೀಕ್ ಭವ್ಯ ಕ್ಯಾಪ್ಟನ್ ಆಗಿರ್ತಾಳೆ, ಅಲ್ಲೊಂದು ಬಾಕ್ಸ್ ಇರುತ್ತೆ ಕ್ಯಾಪ್ಟನ್ ಇದ್ರಲ್ಲಿ, ಆ ಲಾಕಿಗೆ ಖಜಾನೆ ಅಂತ ಹೇಳಿ ಅಲ್ಲಿ ಇಡಿಸ್ತಾ ಇದ್ವಿ. ಸೊ ಅದನ್ನ ನಾನು ಖಜಾನೆ ಅಂತ ಅಂದ್ಬಿಟ್ಟು ಅಲ್ಲಿಂದ ಕಪ್ ಎತ್ತುತ್ತಾರೆ. ಸೊ ಆ ಕೀ ಓಪನ್ ಆಯ್ತು ಅಂದ್ರೆ ನಂಗೆ ಕಪ್ ಸಿಗುತ್ತೆ ಅನ್ನೋ ಇಂಟೆನ್ಷನ್ ಅಲ್ಲಿ ನಾವು ಮಾತಾಡ್ತಾ ಇರ್ತೀವಿ. ಮುತ್ತು ನಂಗೆ ಅದು ನಾನು ಆ ವಿಡಿಯೋ ಮತ್ತೆ ಆಚೆ ಬಂದು ನೋಡಿದಾಗ ನಾನು ಭವ್ಯಂಗೆ ಹೇಳಿ, ಇದ್ರ ಬಗ್ಗೆ ಮಾತಾಡ್ತೀವಿ, ಇದ್ರ ಬಗ್ಗೆ ಹಾಕಿದಾರೆ ನೋಡು ಅಂತ. ಸೊ ದಟ್ಸ್ ಹೌ ಇಟ್ ಇಸ್.